ಗುಡಿ ಪೂಜೆ ಮಾಡ್ತಿದ್ದ. ಗುಡಿ ಪೂಜೆ ಮಾಡಕ್ಕೆ ಏನು ಬೇಕು ಅವನಿಗೆ? 2 ಪುಷ್ಪಾಂಜಲಿ, 1 ಮಂಗಳಾರತಿ, 2 ಚಲೋ ಮಂತ್ರ ಈಟ್ ಕಲಿತ್ರ ಸಾಕು ಗುಡಿ ಪೂಜೆ ಮಾಡಕ್ಕೆ. ಒಂದು ಗುಡಿ ಪೂಜೆ ಮಾಡಕ್ಕಿದ್ದ. ಸಣ್ಣವಿರೋ ಕೈಲಿ ಅದೇ ಒಂದು ಗುಡಿ ಪೂಜೆ ಮಾಡ್ತಿದ್ದ. ಆ ಗುಡಿ ಪೂಜೆ ಮಾಡ್ತಾ 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 40 ವರ್ಷ ಅದೇ ಗುಡಿಯಾಗ ಪೂಜೆ ಮಾಡ್ದ. ಅವನ ಐಶ್ವರ್ಯ ಅಲ್ಲೇ ಹೋಯ್ತು. 40 ವರ್ಷದೊಳಗೆ ಗುಡಿ ಭಾಳ ಇಂಪ್ರೂವ್ಮೆಂಟ್ ಆಗಿ ಡೆವಲಪ್ಮೆಂಟ್ ಆಗಿ ಮೂಲೆ ಮೂಲೆಯಿಂದ ಜನ ಬರಾಕತ್ರು ಗುಡಿಗೆ. ಆ ಗುಡಿ ಕಮಿಟಿಯವ್ರು ಏನು ಮಾಡಿದರು, ನೋಡ್ರಿ ಪೂಜಾರ್ಯರ, ನೀವು ಬರೇ ಕನ್ನಡದಾಗ ಒಂದ ಮಾತಾಡ್ತೀರಿ, ನಮ್ಮ ಗುಡಿಗೆ ಮಹಾರಾಷ್ಟ್ರದಿಂದ ಭಾಳ ಜನ ಬರ್ತಾರ, ಆಂಧ್ರದಿಂದ ಭಾಳ ಜನ ಬರ್ತಾರ, ಒಂದಿಟ್ಟು ಹಿಂದಿ ಇಟ್ಟು ಕಲೀರಿ ಅಂದ್ರೆ ಅವಂಗ ಪೂಜೆ ಮಾಡೋ ಪೂಜಾರಿಗೆ ಹಿಂದಿ ಕಲೀರಿ. ಅವ ಅಂದ, ಸಾಲಿನೇ ಕಲ್ತಿಲ್ರಿ, ನನಗೆ ಬರೋದ 2 ಪುಷ್ಪಾಂಜಲಿ, 2 ಮಂಗಳಾರತಿ, 1-2 ಮಂತ್ರ, ನಾ ಹ್ಯಾಂಗೆ ಕಲೀಲ್ರಿ? ಈಗೇನ್ರಿ ಬುಕ್ ಬಂದಾವ, ತಗೋರಿ ಒಂದು ಬುಕ್ಕ ಕಲೀರಿ, 1 ತಿಂಗಳು ಟೈಮ್ ಕೊಡ್ತೀವಿ, ಹಿಂದಿ ಕಲೀರಿ. ಒಂದು ಬುಕ್ಕ ತಂದು ಕೊಟ್ಟರು. ಅವ ದಿನ ಪುಷ್ಪಾಂಜಲಿ ಮಾಡವ, ಬಂದವ್ರಿಗೆ ತೀರ್ಥ ಹಾಕವ, ಯಾರು ಇಲ್ಲಾರ್ದಾಗ ಬುಕ್ಕ ತೆಗೆದು ಓದಾವ. ಅವೇನೋ ಈಗ ಬುಕ್ ಬಂದವ್ರಲ್ರಿ, 30 ದಿನದಾಗ ಹಿಂದಿ ಕಲೀರಿ, 30 ದಿನದಾಗ ಇಂಗ್ಲೀಷ್ ಕಲೀರಿ ಅಂತೇಳಿ ಅಂಥವು ಬುಕ್ ಬಂದಾವ. ಆ ಬುಕ್ಕ ಓದಾಕತ್ತ, ಏನು ಹಿಂದಿ ಹತ್ತಲಿಲ್ಲ ಅವನಿಗೆ. 2 ತಿಂಗಳಾದ ಬಳಿಕ ಕಮಿಟಿಯವ್ರು ಬಂದು ಕೇಳಿದರು, ಏನ್ರಿ ಹಿಂದಿ ಕಲಿತ್ರೇನು? ಅವ ಹೇಳ್ದ, ಇಲ್ರಿ ಹಿಂದಿ ಬರೋವಲ್ದಾಗ್ಯದ. ಅವ್ರ ಕಮಿಟಿಯವ್ರು ಹೇಳಿದರು, ಹಿಂದಿ ಒಂದು ವೇಳೆ ನಿಮಗೆ ಬರಲಿಲ್ಲ ಅಂದ್ರೆ ಈ ಗುಡಿ ಪೂಜೆ ಮಾಡೋದನ್ನು ನಿಮ್ಮನ್ನು ಬಿಡಿಸ್ಬೇಕಾಗತ್ತಾ, ಇನ್ನೂ 1 ತಿಂಗಳು ಟೈಮ್ ಕೊಡ್ತೀವಿ, ಏನಾರ ಮಾಡಿ ಹಿಂದಿ ಕಲೀರಿ. ಏನಾರ ಮಾಡಿ ಹಿಂದಿ ಕಲೀರಿ. ಆಯ್ತು ರೀ ಅಂಥೇಳಿ ಮತ್ತೊಂದು ತಿಂಗಳ ಅವಕಾಶ ತಗೊಂಡ, ಓದಾಕತ್ತ, ಹಿಂದಿ ಬರಲಿಲ್ಲ. ಮುಂದೆ ಅವ್ರು ಏನಂದ್ರು, ಕಮಿಟಿಯವ್ರು, ಕಲಿತ್ರೇನು ಹಿಂದಿ? ಇಲ್ರಿ, ಹಂಗಾದ್ರೆ ಗುಡಿ ಬಿಡ್ರಿ. ಅವನಿಗೆ 40 ವರ್ಷ ಒಂದ ಗುಡಿಯಾಗ ಪೂಜೆ ಮಾಡ್ಯಾನ, ಸಾಲಿ ಕಲ್ತಿಲ್ಲ, ಅದ್ರ ಸಲುವಾಗಿ ಜೀವನ ಪಣಕ್ಕಿಟ್ಟಾನ. ಅವನಿಗೆ ಏಟು ಪಗಾರ? 3,500 ರೂಪಾಯಿ ಪಗಾರ ಇತ್ತು ಅವನಿಗೆ ತಿಂಗಳಿಗೆ. ಏಕಾಏಕಿ ಗುಡಿ ಬಿಡಿಸ್ಬಿಟ್ರು. ಆ ಗುಡಿ ಚಾವಿ ಕಸ್ಕೊಂಡು 40 ವರ್ಷ ದುಡಿದು ಗುಡಿಯನ್ನ, ದೇವರನ್ನ ಹಿಂಗೆ ತಗೊಂಡು ಎಲ್ಲ ಕಸ್ಕೊಂಡು ಹೊರಗೆ ಹಾಕಿದ್ರು. ಕಣ್ಣೀರು ಸುರಿಸ್ಕೊಂತ ಹೊರಗೆ ಬಂದ. ಆ ದೇವ್ರ ಗುಡಿ ಮುಂದೆ ಬಂದು ನಿಂತು ಅಳ್ತಾನವ, ಯಪ್ಪ, ಯಾರ್ಯಾರೋ ಹೊರಗಿನವ್ರು ಬಂದವ್ರು ಕೈ ಮುಗಿದವ್ರಿಗೆ ಏನೇನೋ ಕೊಟ್ಟಿದಿ, 40 ವರ್ಷ ನೀನು ತೊಳೆದಿನಿ, 40 ವರ್ಷ ನೀನು ಪೂಜೆ ಮಾಡೀನಿ, 40 ವರ್ಷ ನಿನಗೆ ಚೌರ ಹಾಕಿನಿ, ಏನು ಮಾಡಿದ್ರು ನನಗೆ ಹಿಂದಿ ಕೊಡಲಿಲ್ಲಲ್ಲೋ ಯಪ್ಪ ನೀನು ಅಂತ ತಿಳ್ಕೊಂಡು ಕಣ್ಣೀರು ಹಾಕೊಂತ ಹೊರಗೆ ಬಂದ. ಬರೋ ಮುಂದಾಗ ಅಳ್ಕೊಂತ ಮನೆಗೆ ಹೋಗೋ ಮುಂದಾಗ ಬಿಸಿಲಿತ್ತು, ಬಾಯಾರಿಕೆ ಆಗಿತ್ತು. ಎಲ್ಲರ ಚಹಾ ಕುಡಿಬೇಕಂದ್ರೆ ಆ ಊರಾಗ ಯಾವ ಚಹಾದ ಅಂಗಡಿ ಇದ್ದಿದ್ದಿಲ್ಲ. ಗಂಟ್ಲ ಒತ್ತಿಗೆ ಬಿಗಿ ಹಿಡ್ಕೊಂಡ ಮನೆಗೆ ಬಂದ. ಹೆಂಡ್ತಿ ನೀರು ಕೊಟ್ಲು, ಮೊದಲು ಚಹಾ ಮಾಡಂದ. ಚಹಾ ಮಾಡಿದ್ಲು. ಹೆಂಡ್ತಿನ ತೆಕ್ಕಿ ಬಡ್ಕೊಂಡು ಅಳಾಕತ್ತ. ನೋಡು, ನನ್ನ ಜೀವನದಾಗ ಇವತ್ತು ಕರಾಳ ದಿನ ನನಗೆ. ಯಾಕ? ಪೂಜೆ ಮಾಡುವಂಥ ಗುಡಿ ಬಿಡಿಸಿದ್ರೆ ನನಗೆ ಇನ್ನು ಮುಂದೆ ನನಗೆ ಯಾವ ಕಾಯಕ ಮಾಡಲಿ, ಏನು ಕೆಲಸ ಬರಂಗಿಲ್ಲ, ಏನು ಮಾಡ್ಬೇಕು ನಾನು? ಹೆಂಡ್ತಂದ್ಲು, ಅಳಬೇಡ, 108 ದಾರಿ ಅದಾವ, ಅಳಬೇಡ, ಸುಮ್ಮಿರುವಂತ ಸಮಾಧಾನ ಮಾಡಿದ್ಲು. ಅವ ಏನಂದ ಮಾತಿನೊಳಗ, ಆ ಗುಡಿ ಬಿಟ್ಟು ಬರೋ ಮುಂದಾಗ ಭಾಳ ಬಾಯಾರಿಕೆ ಆಯಿತು, ಗಂಟ್ಲು ಒಣಗಿತ್ತು, ಎಂದೂ ಚಹಾ ಕುಡಿಬೇಕನ್ನಿಸಿದ್ದಿಲ್ಲ, ಇವತ್ತು ಚಹಾ ಕುಡಿಬೇಕನ್ನಿಸಾಕತ್ತಿತ್ತು, ಚಹಾದ ಅಂಗಡಿನೇ ಇಲ್ಲ ನಮ್ಮೂರಾಗ ಅಂದ. ಹೇಳ್ತೇನಂದ್ಲು, ನೋಡು, ನಿನಗೆ ದೇವ್ರ ಗುಡಿ ಬಿಡಿಸ್ಯಾರಿಲ್ಲ, ನಾಳಿಂದ ನೀ ಯಾಕೆ ಚಹಾ ಮಾರಬಾರ್ದು ಅಂದ್ಲಕ್ಕಿ ಗುಡಿ ಪೂಜೆ ಮಾಡು ಪೂಜಾರಿಗೆ. ಅವ ಅಂದ, ಯಾಕಾಗೋದ್ಲಕ್ಕ, ಚಹಾ ಮಾಡ್ಬೇಕಾದ್ರೆ ಏನು ಬೇಕ್ರಿ? 2 ಬಗೋಣಿ, 1 ಕೊಡ ನೀರ, 1 ಅರ್ಧ ಕಿಲೋ ಸಕ್ರೆ, 1 ಅರ್ಧ ಕಿಲೋ ಚಹಾ ಪುಡಿ, 1 ಲೀಟ್ರ್ ಹಾಲು ಮನ್ಯಾಗ ಮಾಡಿ ಕೊಡ್ತೀನಿ, ನೀ 3 ರೂಪಾಯಿಗೆ 1 ಕಪ್ ನಂಗೆ ಹೋಗಿ ಚಹಾ ಮಾರಂದ್ಲು. ಅವ ಅಂದ, ಇದು ಭಾರಿ ಮಜಾ ಬಿಡು, ಈಸ್ ದಿನ ತಣ್ಣ ನೀರು ತೀರ್ಥ ಕೊಡ್ತಿದ್ದೆ, ಈಗ ಬಿಸಿನೀರು ಕೊಟ್ಟಂಗೆ ಆಯ್ತು. ಆಯ್ತತ್ ಹೇಳಿ ಮನ್ಯಾಗ ಥರ್ಮಸ್ನ್ಯಾಗ ಚಹಾ ಮಾಡಿ ಕೊಟ್ಲು. 1 ಟೇಬಲ್ ಮ್ಯಾಗ 1 ಕೊಡ ನೀರು, ಚಹಾದ ಕಪ್ಪ, ಚಹಾ ತಗೊಂಡು ಚಹಾ ಮಾರಕತ್ತ. ದಿನಕ್ಕೆ ಒಂದು ಗ್ಲಾಸಿಗೆ 3 ರೂಪಾಯಿ. 2 ಥರ್ಮಸ್ ಚಹಾ ಮಾರ್ದ, 3,500 ರೂಪಾಯಿ ರೊಕ್ಕ ಆಯ್ತು. ಅವ ಅಂದ, ತಿಂಗಳ ಪಗಾರ ಒಮ್ಮೆ ಬತ್ತಲ್ಲ ಅಂದವ. ಗುಡಿ ಪೂಜೆ ಮಾಡಿದ್ರೆ ತಿಂಗಳ ತನ ಹಾಕಿದ್ರೆ 3,500 ಕೊಡ್ತಿದ್ರು. ಇವತ್ತು ಒಂದೇ ದಿನಕ್ಕೆ 3,500 ಬತ್ತಲ್ಲ. ಹೋಗಿ ಹೆಂಡ್ತಿಗಂದ, ಭಾರಿ ಆಯ್ತು ಬಿಸ್ನೆಸ್ ಅಂದ. ಏಟು ದುಡ್ದು? 3,500 ರೂಪಾಯಿ. ಖರ್ಚು ತೆಗದ್ಲು. ಖರ್ಚು ತೆಗೆದು ಎಷ್ಟು ಉಳಿತು? ಅರ್ಧಕ್ಕರ್ಧ ಹೋದ್ರೆ 200 ರೂಪಾಯಿ ಸಾಮಾನಿಗೆ ಹೋದ್ರೆ 150 ರೂಪಾಯಿ ಉಳಿತು. ಇದಕ್ಕಿಂತ ಚಲೋ ಯಾವುದು?
ಚಲೋ ಚಾ ಮಾಡ್ದ, ಚಾದ ಅಂಗಡಿ ಮಾಡ್ದ, ಚಲೋ ಚಾ ಮಾರಕತ್ತು. ನಿಮಗೆ ಹೇಳ್ತೀನಿ ಆಶ್ಚರ್ಯ, ಮುಂದೆ ನಾಷ್ಟ ಮಾರಕತ್ತ. ಒಂದು ದಿನಕ್ಕೆ 1000-1200 ರೂಪಾಯಿ ಗಳಿಕೆ ಮಾಡಾಕತ್ತ. ಒಂದು ದಿನಕ್ಕೆ 1000-1200 ರೂಪಾಯಿ ಗಳಿಕೆ ಮಾಡಾಕತ್ತ. ಒಂದ ಅಂಗಡಿ ಸಾಲಿಲ್ಲ ಅಂಥೇಳಿ ಇಡೀ ತಾಲೂಕಿನ ತುಂಬ ಬ್ರಾಂಚ್ ಮಾಡ್ದ. 50-60 ಮಂದಿ ಕೆಲಸ ಕೊಟ್ಟ. ಮುಂದೆ ಹೆಂಗೆ ಬೆಳೀತು ಅಂದ್ರೆ ಜಿಲ್ಲಾದೊಳಗೆ ಬೆಳೀತು, ರಾಜ್ಯದೊಳಗೆ ಬೆಳೀತು. ಆಶ್ಚರ್ಯ ಹೇಳ್ತೀನಿ ನಿಮಗ, ಇವ ಸಾಲಿ ಕಲಿಲಾರ್ದ ಮನುಷ್ಯ, ಇವನ ಕೈಯಾಗ ಇಡೀ ಹೋಟೆಲ್ಗಳು ಮ್ಯಾನೇಜ್ ಮಾಡಾಕ ಒಬ್ಬ IAS ಆಫೀಸರ್ನ ನೇಮಕ ಮಾಡ್ಕೋಬೇಕಂತ ಕೈಯಾನವ್ರು ಹೇಳಾಕತ್ರು. IAS ಕಲ್ತವ್ರು ಫೈಲ್ ಹಿಡ್ಕೊಂಡು ಇವ್ನ ಚೇಂಬರ್ ಮುಂದೆ ಬಂದು ಇವ್ನ ಇಂಟರ್ವ್ಯೂ ಸಂಬಂಧ ನಿಂತು ಹಿಂಗೆ ನೋಡ್ರಿ ನೀವು ದೈವ ಹೆಂಗಿರ್ತದ. ಇಂಟರ್ವ್ಯೂ ಮಾಡಾಕತ್ತ. ಒಬ್ಬ IAS ಆಫೀಸರ್ನ ಇಟ್ಕೊಂಡ. IAS ಆಫೀಸರ್ನ ಇಟ್ಕೊಂಡು ಎಂಥ ದೊಡ್ಡ ಪ್ರಮಾಣದಾಗ ಸಂಸ್ಥೆ ಬೆಳೆಸಿದ ಅಂತಂದ್ರ ಇಡೀ ರಾಜ್ಯದ ತುಂಬೆಲ್ಲ ಹೋಟೆಲ್ಗಳಾದವು. 7-8 ಸಾವಿರ ಮಂದಿಗೆ ಅನ್ನ ಕೊಟ್ಟ. ಒಂದು ದಿವಸ ಸನ್ಮಾನ ಮಾಡೋ ಟೈಮಿನೊಳಗೆ ಒಬ್ಬ ನಿರೂಪಣೆಕಾರ ಮೈಕ್ನಾಗ ಹೇಳಕತ್ತಿದ್ದ, ನಮ್ಮ ಸಾಹೇಬರು ಭಾಳ ಕಷ್ಟಪಟ್ಟಾರ, ಭಾಳ ಓದ್ಯಾರ, ಭಾಳ ದುಡ್ದಾರ. ಅವ್ರು ದುಡ್ದಾರಂತ ಇಟ್ಟೆಲ್ಲ ದ್ವಾಡದಾಗ್ಯದ ಅಂದಾಗ ಅವ ಅಂತಿದ್ನಂತ ಮನಸ್ಸಿನಾಗ, ನಾವು ಓದಿದ್ರಿನ ಅಲ್ಲೇ ಗುಡಿಯಾಗ ಇರ್ತಿದ್ ನೀವು ಮಾರಯ್ಯ, ಓದ್ಲಾರ್ಕ ಇಟ್ಟು ದೊಡ್ಡವಾಗಿನಿ ಅಂದಂತಾವ. ನಾ ಏನಾರ ಓದಿದ್ರ, ನನಗೆ ಹಿಂದಿ ಬಂದಿದ್ರ ಇನ್ನೊಂದು 200 ರೂಪಾಯಿ ಪಗಾರ ಹೆಚ್ಚು ಮಾಡ್ತಿದ್ರು ನನಗೆ. ನಾವು ಓದಿಲ್ಲ ಅಂತ ತಿಳ್ಕೊಂಡ ಇಟ್ಟು ದೊಡ್ಡವಾಗಿನಿ. ಯಾಕೆ ಉದಾಹರಣೆ ತಮಗೆ ಹೇಳಿದೆ ಅಂತಂದ್ರೆ, ಯಾಕೆ ನೆಮ್ಮದಿ ಹೋಗ್ಯದ. ಹಿಂದೆ ಎಷ್ಟೋ ಮಂದಿ ಊಟಕ್ಕೆ ದುಡಿಯೋರಿದ್ರಿ ಈ ಜಗತ್ನ್ಯಾಗ, ಊಟಕ್ಕೆ ದುಡ್ದವರು ಅದಾರ. ಒಂದು ಹೊತ್ತು ಊಟಕ್ಕಾಗಿ ಒಂದು ಹೋಟೆಲ್ದಾಗ ಬಂದ. ಆ ಹೋಟೆಲ್ದಾಗ ಭಾಳ ಪ್ರಾಮಾಣಿಕತೆಯಿಂದ ದುಡ್ದ. 4 ವರ್ಷ ದುಡ್ದ, ಬರೇ ಊಟಕ್ಕೆ ದುಡ್ದ. ಮುಂದೆ ಮದುವೆ ಆಯ್ತು. ಆ ಊಟ ಹೆಂಗೆ ನಡೀತದ, ಒಂದು ಹೊಟ್ಟೆಗೆ 2 ಹೊಟ್ಟೆ ಆಯ್ತು. ಮಾಲಕರಿಗೆ ಹೇಳ್ದ, ಮಾಲಕ್ರ ಇನ್ನು ಮುಂದೆ ನನಗೆ ಆಗಂಗಿಲ್ರಿ, ನಾ ಬೇರೆ ಕಡೆ ಹೋಗ್ತೀನಿ. ಮಾಲಕ್ರೇನಂದ್ರು, ಬ್ಯಾಡೋ ತಮ್ಮ, ಪ್ರಾಮಾಣಿಕವಾಗಿ ದುಡ್ದಿದ್ದೀನಿ, ನಿನ್ನಂತ ಪ್ರಾಮಾಣಿಕರು ಸಿಗಂಗಿಲ್ಲ, ನಿನಗೆ ಪಗಾರ ಕೊಡ್ತೀನಿ ಅಂತ ತಿಳ್ಕೊಂಡು 50 ರೂಪಾಯಿ ಪಗಾರ ಕೊಡಾಕ್ ಚಾಲೂ ಮಾಡಿದ್ರು. ಅವನಿಗೆ 50 ರೂಪಾಯಿ ಪಗಾರ ಕೊಡಾಕತ್ರು. ಇಬ್ರು 2 ಹೊಟ್ಟಿ ಬದುಕಾಕತ್ತು. 2 ಹೊಟ್ಟಿ ಬದುಕಾಕತ್ತುಗಳೇನೆ ಮುಂದೆ ಆ ಮಾಲಕರು 12 ವರ್ಷ ಅವರು ಹೋಟೆಲ್ದಾಗ ಭಾಳ ಶ್ರದ್ಧಾ ಪ್ರಾಮಾಣಿಕತೆಯಿಂದ ದುಡ್ದ. 12 ವರ್ಷ ಆದ್ಮ್ಯಾಗ ಮಾಲಕರಂದ್ರು, ಅಲ್ಲೋ ಮತ್ತು ಇಷ್ಟು ವರ್ಷ ದುಡ್ದಿದಿ, ನಿನಗೊಂದು ಈ ಹೋಟೆಲೇ ಕೊಟ್ಟು ಬಿಡ್ತೀನಿ ಅಂದ್ರ ಅವಂಗ. ಅವ ಅಂದ, ನೀವು ಕೊಟ್ಟ 50 ರೂಪಾಯಿದೊಳಗೆ ಗಳಿಸೋದಂತರು ಬಿಡ್ರಿ, 3 ಹೊತ್ತು ಗಂಜಿ ಹಾಕೊಳ್ಳಕ್ಕೂ ಆಗ್ಲಾರ್ದಂಥ ಪರಿಸ್ಥಿತಿ ಆಗದೀನಿ, ಹೆಂಗೆ ತಗೊಳ್ಳಿ ಹೋಟೆಲ್ ನಾನು. ಮಾಲಕರಂದ್ರು, ನೀ ತಿಳಿದಾಗ ಕೊಡು, ಬರೇ 300 ರೂಪಾಯಿಗೆ ಇದನ್ನ ಹೋಟೆಲೇ ನಿನಗೆ ಕೊಟ್ಟು ಬಿಡ್ತೀನಿ ತಮ್ಮ, ತಗೊಂಬಿಡು ಅಂತಂದ್ರು. ವಿಚಾರ ಮಾಡ್ತೀನಿ ರೀ ಅಂತ ಮನೆಗೆ ಬಂದ. ಮನೆಗೆ ಬಂದು ಹೆಂಡತಿಗೆ ಹೇಳ್ದ, 300 ರೂಪಾಯಿ ಕೊಟ್ಟರೆ ಹೋಟೆಲ್ಲ ಕೊಡ್ತಾರಂತ, ಹೆಂಗೆ ಮಾಡೋನು? ಎಂತಾಕಿ ಹೆಂಡತಿ ಕೊಳ್ಳಾಗಿನ ತಾಳಿ ಬೀಚ್ ಕೊಟ್ಲು ಗಂಡಗ, ಒಂದು ಅರಿಶಿಣ ಬೋಟ್ ಕಟ್ಟು, ಈ ತಾಳಿ ಒತ್ತಿ ಇಟ್ಟು ಹೋಟೆಲ್ ತಗೋ. ಆಯ್ತು ತಿಳ್ಕೊಂಡು ಆಕಿಗೆ ಅರಿಶಿಣ ಬೋಟ್ ಕಟ್ಟಿದ. ಆಕಿನ ತಾಳಿ ಉಚ್ಕೊಂಡ. ತಾಳಿ ಹೋಗಿ ಅಡ ಇಟ್ರ ಕಾಡು ಕಾಲಕ್ಕೆ 250 ರೂಪಾಯಿ ರೊಕ್ಕ ಬಂದು 50 ರೂಪಾಯಿ ಕಂಬಿತ್ತು ಅವನಿಗೆ. ಅವನ ಗೆಳೆಯರು ಒಂದು 4 ಮಂದಿ ಇದ್ರು. ತೆಲಿಪಟ್ಟಿ ಹಾಕಿ 50 ರೂಪಾಯಿ ಕೊಟ್ಟರು. 300 ರೂಪಾಯಿ ಕೊಟ್ಟು ಹೋಟೆಲ್ ಖರೀದಿ ಮಾಡ್ದ. ಆವತ್ತು 300 ರೂಪಾಯಿ ಕೊಟ್ಟು ಹೋಟೆಲ್ ಖರೀದಿ ಮಾಡಿದಂಥ ಮನುಷ್ಯ ಇವತ್ತು ಎಷ್ಟು ದೇಶದೊಳಗದಾವ ಅಂತಂದ್ರೆ 27 ದೇಶದೊಳಗೆ ಆತ ಹೋಟೆಲ್ ಕಟ್ತಾನ. ಅವನೇ ಓಬೇರಾಯ ಅನ್ನುವಂಥ ಮನುಷ್ಯ. ಇವತ್ತು ಅವನು ಹೋಟೆಲ್ದಾಗ ಒಂದು ಚಾಕ 700 ರೂಪಾಯಿ ಕಿಮ್ಮತ್ತಿಗೆ ನಾವು ಚಾ ಕುಡಿಬೇಕು. ಸುಮ್ಮನೆ ವಿಚಾರ ಮಾಡ್ರಿ ನೀವು. ಅವನು ಹೋಟೆಲ್ದಾಗ ಒಂದು ಚಾ ಕುಡಿಬೇಕಾದ್ರೆ 700 ರೂಪಾಯಿಯನ್ನು ನಾವು ಖರ್ಚು ಮಾಡಬೇಕು. 700 ರೂಪಾಯಿ. ಇಡೀ ಭಾರತ ದೇಶದಾಗ 3 ಕಡೆ ಹೋಟೆಲ್ ಅದಾವ. ಅವನು ಇಡೀ ಭಾರತ ದೇಶದೊಳಗನೆ 3 ಕಡೆ ಹೋಟೆಲ್ ಅದಾವ. ಎಲ್ಲಿ ಅಂದ್ರೆ ಒಂದು ಮುಂಬೈದೊಳಗೈತಿ, ಒಂದು ಚೆನ್ನೈದೊಳಗೈತಿ, ಒಂದು ಹೈದ್ರಾಬಾದ್ನೊಳಗೈತಿ. ಇವತ್ತ ಹೋಟೆಲ್ ಉದ್ಯಮದೊಳಗೆ ಸಾಮ್ರಾಜ್ಯವನ್ನು ಕಟ್ಟಿದಂಥ ಮನುಷ್ಯ. ಯಾಕಿದನ್ನು ಹೇಳಾಕತ್ತೀನಿ ಅಂತಂದ್ರ, ಪ್ರಾಮಾಣಿಕತೆಯಿಂದ ಯಾವ ಮನುಷ್ಯ ದುಡಿತಾನೋ ಆತನಿಗೆ ದೇವರು ವರ ಕೊಟ್ಟೇ ತೀರ್ತಾನ, ಆತನಿಗೆ ಸಂಪತ್ತು ಬಂದೇ ತೀರ್ತದ. ಮಾಡುವಂಥ ಕಾಯಕ ಯಾವುದಾದ್ರೇನ್ರಿ, ಯಾವುದಾದ್ರೇನು? ಎಂತಿಂಥವ್ರು ಈ ಜಗತ್ತಿನೊಳಗೆ, ಎಂತಿಂಥವ್ರು. ಕಾಯಕ ಯಾವುದಾದ್ರೇನು? ಕಾಯಕದೊಳಗೆ ಬಂದ ಹಣ ರಾಜ ಮರ್ಯಾದೆಯಿಂದ ಊಟ ಮಾಡ್ಬೋದು. 1 ಹೊತ್ತು ಗಂಜಿ ಆದರೂ ಸಹಿತ ರಾಜ ಮರ್ಯಾದೆಯಿಂದ ಕುಡಿಬಹುದು. ಅದನ್ನ ಅಪಹರಿಸಿ ಇನ್ನೊಬ್ಬರಿಗೆ ಮೋಸ ಮಾಡಿ ಆ ಹಣ ನಮಗೆ ಬಂತು ಅಂದ್ರೆ ನಮಗೆ ಪಾಪವಾಗೇ ಬರ್ತದೆ, ಪಾಪವನ್ನು ತಗೊಂಡೇ ಬರ್ತದ. ನಿಮಗೊಂದು ಸಣ್ಣ ಉದಾಹರಣೆ ಹೇಳಿ, ಬಕೆಟ್ನ್ಯಾಗ ತೊಗೊಂಡು ಹಿಂಗೆ ಬರ್ತೈತೆ, ಅದು ಹಾಲು ತೊಗೊಂಡು ಗಂಜಿ ತೊಗೊಂಡು ಪೇಷಂಟ್ ಬಳಿ ಬರ್ತೈತಿ. ಇದು ಪೇಷಂಟ್ ಆತ ಬಾಯಿ ತೆಗಿಬೇಕು.
ಆ ಬಕೆಟ್ನಾಗ ತೊಗೊಂಬಂದು ಬಾಯಾಗ ಬರೀಕ್ ಹಿಂಗೆ ಹೋಗಿಬಿಡ್ತತಿ. ಹಿಂಗದು ಅದು ಒಂದ ಕಂಬ್ ಬಿದ್ದಿತ್ತು. ರೊಟ್ಟಿ ಮಾಡೋದಾಗವಲ್ದು, ಇವತ್ತಿನ ತಾಯಂದ್ರಿಗೆ ರೊಟ್ಟಿ ಮಾಡೋಕ್ಕಾಗವಲ್ದು. ಅವಾಗ ಎಂತಿಂತವ್ರಿ ಅವ ಕೊಮ್ಮಣಿಗೆ ಆಗ ರೊಟ್ಟಿ. ಎಷ್ಟು ಮಂದಿ ಮನ್ಯಾಗ ಕೊಮ್ಮಣಿಗೆ ಅದಾವ್ರಿ ಈಗ? ಎಲ್ಲರೂ ಈಗ ಬರೀ ಬರ್ಸನ್ ಕಟ್ಟಿನಿ. ಯಾಕ್ರಿ? ಬಡಿಯೋದು ಹೋಗ್ಯದ, ಈಗ ತೀಡೋದು ಬಂದದ. ರೊಟ್ಟಿ ತೀಡಾಕತ್ತಾವ್ರಿ. ನಿಮ್ಮೂರಾಗಲ್ರಿ ಅವ, ನಾವು ನಮ್ಮೂರು ಸುದ್ದಿ ಹೇಳಾಕತ್ತೀನ. ನಿಮ್ಮ ಊರಾಗ ಎಲ್ಲರೂ ರೊಟ್ಟಿನೇ ಮಾಡ್ತೀರಿ. ಇನ್ನು ನಾ 6 ದಿನ ನಿಮ್ಮ ಊರಾಗಿರ್ಬೇಕು. ನೀವೆಲ್ಲ ಭಾರಿ ಚಲೋ. ನಮ್ಮೂರ ಕಡೆ ಸುದ್ದಿ ರೊಟ್ಟಿ ಬಡಿಯೋದು ಹೋಗ್ಯದ. ಇಟ್ಟು ಮಂದಿ ಬಂದಿರಲ್ರಿ ಅವ, ನೀವು ಎಲ್ಲರೂ ಕರೆ ಹೇಳ್ರಿ ಪ್ರಮಾಣ ಸೀರಿಯಾಗಿ. ಯಾರು ಒಂದು ಸೊಲಿಗೆ ರೊಟ್ಟಿ ಮಾಡೋರು ಇದ್ದೀರಿ? ಒಬ್ಬರ ಕೈ ಎತ್ತಿರಿ ನೋಡಮ್ಮ. ದಿನ ಒಂದು ಸೊಲಿಗೆ ಅಂದ್ರೆ ಏಟ್ ಹಾಕದ್ರ ಗೊತ್ತದ ನಿಮಗೆ? ಏಟ್ ಹಾಕವ್ ಹೇಳ್ರಿ ಒಂದು ಸೊಲಿಗೆಗೆ ರೊಟ್ಟಿ? 30 ನೋಡ್ರಿ. ಅವ್ರೊಬ್ಬರ ಜೋರಾಗಿ ಚಪ್ಪಾಳಿ ಹೊಟ್ಟು ತಟ್ರಿ ಅವ್ರಿಗೊಬ್ರಿಗೆ. ಇಟ್ಟು ಮಂದಿಯಾಗ ಅವ್ರೊಬ್ಬರೇ ಒಂದು ಸೊಲಿಗೆ ಹಿಟ್ಟು ರೊಟ್ಟಿ ಮಾಡ್ತಾರೆ. ಈಗ ಎಷ್ಟು ರೊಟ್ಟಿ ಮಾಡ್ತೀರಿ ನೀವು? ಗಂಡಗೆ 2, ನಿಮಗೆ 2, ಮಕ್ಳಿಗೆ 1. ಆ ರೊಟ್ಟಿಗೆ ರಗಡಾತು ಯವ್ವಾತು. ಮಮ್ಮಿಗೆ ಫೋನ್ ಹಚ್ಚತ್, ಮಮ್ಮಿ ರೊಟ್ಟಿ ಮಾಡಿದೆ, ಆ ರಗಡಾತತ್. ಎಲ್ಲದಕ್ಕೂ ಬೇಸರ. ಹಂಗಾಗಬಾರ್ದು. ಶರೀರ ದಂಡನೆ ಆಗಬೇಕು. ಶರೀರವನ್ನು ದುಡಿಸ್ಬೇಕು ಈ ಜಗತ್ತಿನೊಳಗ. ನಿಮಗೊಂದು ತಲೆ ಆಗಿರಲಿ, ಈ ಜಗತ್ತಿನ ಇತಿಹಾಸದೊಳಗ ಮೈ ಮ್ಯಾಲೆ ದೇವರು ಬಂದವರು ಉದ್ಧಾರ ಆಗಿಲ್ಲ. ಈ ಜಗತ್ತಿನ ಇತಿಹಾಸದೊಳಗ ಮೈಯಾಗ ದೆವ್ವು ಬಂದವರು ಉದ್ಧಾರ ಆಗಿಲ್ಲ. ಯಾವ ಮನುಷ್ಯನ ಮೈಯಾಗ ಬೆವರು ಬಂದದವ ಜೀವನದೊಳಗೆ ಇತಿಹಾಸವನ್ನು ನಿರ್ಮಾಣ ಮಾಡ್ಯಾನ ಅನ್ನೋದನ್ನು ಯಾರು ಕೂಡ ನಾವು ಮರಿಬಾರ್ದು. ದೇವರು ಬಂದವರು ಉದ್ಧಾರ ಆಗಿಲ್ಲ, ದೆವ್ವು ಬಂದವರು ಉದ್ಧಾರ ಆಗಿಲ್ಲ. ಯಾವ ಮನುಷ್ಯ ತನ್ನ ಜೀವನದೊಳಗ ಬೆವರಿನ ಹನಿಯನ್ನು ಸುರಿಸ್ಯಾನ ಅವ ಜಗತ್ತಿನ ಇತಿಹಾಸವನ್ನೇ ನಿರ್ಮಾಣ ಮಾಡ್ಯಾನ ಅನ್ನೋದಕ್ಕೆ ಸಾಕಷ್ಟು ಉದಾಹರಣೆಗಳದಾವ. ನಿಮಗೆ ನೆನಪಿರಲಿ, ನೀವು ಏನಾರ ಮಾಡ್ರಿ, ಯಾವ ಬೇಕಾದ ಕೆಲಸವನ್ನ ಮಾಡ್ರಿ, ನಾಚ್ಕೋಬೇಡ್ರಿ. ಯಾವ ಕೆಲಸ ಮಾಡ್ತೀರಿ ಪ್ರಾಮಾಣಿಕತೆಯಿಂದ ಮಾಡ್ರಿ. ಇವತ್ತು ದುಡಿದು ಹೋಗ್ಯದ. ಎಷ್ಟು ಅವಸರಕ್ಕೆ ಬಿದ್ದೀವಿ ನಾವು ಅಂತಂದ್ರ ಆಯಾಸ ಹೋಗ್ಯದ. ಎಷ್ಟು ಬ್ಯಾಸರಿಕಿಕ್ ಬಂದೀವಿ ನಾವು ಅಂತಂದ್ರ ಹೈರಾಣ ಹೋಗ್ಯದ. ಹೊಲದಾಗ ಎಂತಿಂತವು 8-10 ಎತ್ತಿನ ಒಕ್ಕಲತನ ಹೋಯ್ತು, ಟ್ಯಾಕ್ಟ್ರಿ ಬಂತು, ಬಿತ್ತದು ಹೋಯ್ತು, ಟ್ಯಾಕ್ಟ್ರ್ಯಾಗ ಮಿಷನ್ ಬಂತು. ಏನೂ ತ್ರಾಸಿಲ್ಲ ನಮಗೆ. ಏನೇನೇನೇನೋ ಹೈರಾಣ ಇಲ್ಲಾರ್ದಂಗೆ ಜೀವನ ನಮ್ಮದು. ನಮಗೆ ಒಂದೇ ಕಂಬಿದ್ದಿತ್ತು. ಏನು ಕಂಬಿದ್ದಿತ್ತು? ಉಣಸೋದು ಒಂದು ಮಿಷನ್ ಬರ್ಬೇಕಾಗಿತ್ತು. ಎಲ್ಲ ಬಂದುಬಿಟ್ಟಾವೀಗ. ಉಣಸೋದು ಒಂದು ಮಿಷನ್ ಬರ್ಬೇಕಾಗಿತ್ತು. ಅದನ್ನು ಮನೆ BLD ತಂದರು. ನಾ ಮನೆ BLD ದವಾಖಾನಿಗೆ ಹೋಗಿದ್ದೆ ಆ ಉಣಸ ಮಿಷನ್ ನೋಡಾಕ. ಎಷ್ಟು ಚಂದ್ರಿ ಅದು ಮಿಷನ್ನ. ಈ ನೀವು JCB ನೋಡಿರೇನ? ರಾಜ್ಯವನ್ನು ಬಿಟ್ಟು ಬರ್ತಾನ, ರಾಜ್ಯಭಾರವನ್ನು ಬಿಟ್ಟು ಬರ್ತಾನ. ರಾಜ್ಯವನ್ನು ಬಿಟ್ಟು ಸಾಮಾನ್ಯ ಮನುಷ್ಯನಂಗ ಬಂದು ಮೋಳಿಗೆ ಮಾರಯ್ಯನವರು ಅನ್ನುವಂಥ ಶರಣರಾಗಿ ಕಲ್ಯಾಣದೊಳಗೆ ಎಂಥ ಕಾಯಕ ಮಾಡ್ತಾರ್ರಿ ಅವರು. ಕಟ್ಟಿಗೆ ಕಡ್ಕೊಂಡು ಬಂದು ಆ ಕಟ್ಟಿಗೆಯನ್ನು ಕಲ್ಯಾಣದ ಬೀದಿಯೊಳಗೆ ಮಾರಿ ಬಂದಿರುವಂಥ ಹಣದಿಂದ ಗುರುಲಿಂಗ ಜಂಗಮರ ದಾಸೋಹ ಮಾಡಿಸ್ತಾರ ಅಂದ್ರ ಎಂಥ ಶಕ್ತಿ ಇರಬೇಕು ಕಾಯಕಕ್ಕೆ, ಎಂಥ ಶಕ್ತಿ ಇರಬೇಕು. ಎಂಥದ್ದು ಬಸವಣ್ಣನ ತತ್ವ. ಮನುಷ್ಯ ಯಾರೋ ಗಳಿಸಿದಂಥ ಆಸ್ತಿ, ಅವ್ವ ಅಪ್ಪ ಗಳಿಸಿದಂಥ ಆಸ್ತಿ, ಮುತ್ಯ ಅಜ್ಜಿ ಗಳಿಸಿದಂಥ ಆಸ್ತಿಯೊಳಗೆ ಕುಂತು ತಿಂತೀವಿ ಅಂದ್ರ ನಮ್ಮಂಥ ಮೂರ್ಖರು ಯಾರು ಅಲ್ಲ, ನಮ್ಮಂಥ ದರಿದ್ರ ಯಾರು ಅಲ್ಲ. ಈ ಜಗತ್ತಿನೊಳಗೆ ಯಾರಿಗೆ ಬೆಲೆ ಕೊಡ್ತದೆ ಈ ಸಮಾಜ, ಯಾರಿಗೆ ಬಹಳ ಗೌರವ ಕೊಡ್ತದಂದ್ರ ಯಾವ ಮನುಷ್ಯ ರಟ್ಟಿಲೆ ದುಡಿದು ರೊಟ್ಟಿ ಉಣ್ತಾರ ಅವನಿಗೆ ಬಹಳ ಕಿಮ್ಮತ್ತು ಈ ಜಗತ್ತಿನ್ಯಾಗ. ರಟ್ಟಿಲೆ ದುಡಿದು ರೊಟ್ಟಿ ಉಣಬೇಕು. ಯಾರೋ ಗಳಿಸಿದ ಆಸ್ತಿಯೊಳಗೆ ಉಣ್ಣೋದು ಮನುಷ್ಯನ ಮನುಷ್ಯತ್ವನೇ ಅಲ್ಲ. ಎಂಥ ಮಾತು! ಕಾಯಕ ಕೈಲಾಸ. ಸಂಸಾರಿಗಳಾದವರು ಜೀವನದಾಗ ಸುಖಿಗಳಾಗಿರ್ಬೇಕಂದ್ರ, ಸಂಸಾರಿಕರು ಜೀವನದಾಗ ಸುಖವಾಗಿರ್ಬೇಕಾಗಿತ್ತಂದ್ರ ಹಲಸಿನ ಹಣ್ಣು ಉಚ್ಚಾಕಿ ಹೆಂಗ ಕೈಗೊಂದಿಟ್ಟು ಒಳ್ಳೆ ಎಣ್ಣೆ ಬೇಕು, ಸಂಸಾರಿಕರ ಜೀವನದಾಗ ಸುಖವಾಗಿರ್ಬೇಕಂದ್ರ ಕೈಗೊಂದಿಟ್ಟು ಒಳ್ಳೆ ಎಣ್ಣೆ ಹಂಗ ದಾನ ಇರಬೇಕು ನಮಗ. ಯಾವ ಮನುಷ್ಯ ದಾನ ಮಾಡಂಗಿಲ್ಲೋ, ಯಾವ ಮನುಷ್ಯ ಕೈಯಿಂದ ಇನ್ನೊಬ್ಬರಿಗೆ ನೀಡೋದಿಲ್ಲೋ ಆತ ನರಕದೊಳಗೆ ಇದ್ದಂಗ ಅಂತ ಹೇಳ್ತಾರ ನಮ್ಮವರು. ಮೊಹಮ್ಮದ್ ಪೈಗಂಬರರು ಬರೀತಾರ, ಒಂದು ಕಡೆ ಬಹಳ ಸೋಜಿಗದ ಮಾತನ್ನ ಬರೀತಾರೆ. ನಮ್ಮ ಮನೆಯೊಳಗ ಬಟ್ಟಿ ಹೊಲಿಯಾಕ ಸೂಜಿ ಅಂತಿರ್ತಾವಲ್ರಿ, ಆ ಸೂಜಿ ಎಷ್ಟು ಸೂಕ್ಷ್ಮ ಇರ್ತೈತದು.
ಬಹಳ ಸೂಕ್ಷ್ಮ ಇರ್ತೈತಿ. ಅಂತ ಸೂಜಿಯ ಹಿಂದೊಂದು ರಂಧ್ರ ಇರ್ತೈತಿ. ಆ ರಂಧ್ರ ಎದಕ್ಕ ಅಂತ ಕೇಳಿದ್ರೆ ದಾರ ಪುಣಸಾಕ. ಅದು ಎಷ್ಟು ಸೂಕ್ಷ್ಮ ಇರ್ತೈತ್ರಿ. ವಯಸ್ಸಾದವ್ರಿಗಂತರೂ ದಾರನ ಪುಣಸಕ್ ಬರಂಗಿಲ್ಲ. ಚಲೋ ಸಣ್ಣ ವಯಸ್ಸಿನವ್ರ 4-5 ಸಲ ಗುದ್ದಾಡ್ತಾರ ದಾರ ಹಾಕಾಕ. ಮೊಹಮ್ಮದ್ ಪೈಗಂಬರರು ಬರೀತಾರ, ಸೂಜಿಯ ಹಿಂದಿನ ರಂಧ್ರದೊಳಗ ದೊಡ್ಡದಾಗಿರ್ತಕ್ಕಂಥ ಒಂಟೆ ಪಾರ ಆಗಬಹುದಂತ. ನೋಡ್ರಿ ನೀವು ಎಷ್ಟು ಮಜಾ ಐತಿ. ಸೂಜಿಯ ಹಿಂದಿನ ರಂಧ್ರದೊಳಗ ಒಂಟೆ ಪಾರ ಆಗಬಹುದು, ಆದ್ರೆ ಜಿಪುಣ ಕೃಪಣ ಎಂದೂ ಕೂಡ ಸ್ವರ್ಗಕ್ಕೆ ಸೇರಲಾರ ಅಂತ ಬರೀತಾರ. ಎಂದೂ ಕೂಡ ಸ್ವರ್ಗಕ್ಕೆ ಸೇರಲಾರ. ಯಾಕೆ ದಾನ ಮಾಡೋದು? ಓಣ್ಯಾಗಿನ ಮಂದಿ ಮೈಕಿನಾಗ ಹೆಸರು ಕೇಳ್ತಾರಂತ ದಾನ ಮಾಡೋದು ದಾನ ಅಲ್ಲ. ಬುಕ್ಕದೊಳಗೆ ಹೆಸರು ಬರೀತಾರಂತ ಮಾಡೋದು ದಾನ ಅಲ್ಲ. ಮಠದ ಗ್ವಾಡಿ ಮ್ಯಾಗ, ಮಠದ ಕಲ್ಲಿನ ಮ್ಯಾಗ ಹೆಸರು ಹಾಕ್ತಾರಂತ ದಾನ ಮಾಡೋದಲ್ಲ. ದಾನ ಅವ್ರು ನೋಡ್ತಾರ, ಇವ್ರು ನೋಡ್ತಾರ, ಅವ್ರು ಕೇಳ್ತಾರಂತ ದಾನ ಮಾಡೋದಲ್ಲ. ದಾನ ಯಾರಿಗಾಗಿ ಮಾಡೋದು ಅಂತ ಕೇಳಿದ್ರ, ನಾವು ಇಲ್ಲಿ ದಾನ ಮಾಡಿದ್ರ 10 ಕೈಲೆ ಭಗವಂತ ನಮಗೆ ತಿರುಗಿ ಕೊಟ್ಟೆ ತೀರ್ತಾನ. ಈ ಸತ್ಯ ನಮಗೆ ನೆನಪಿರ್ಬೇಕು. ಒಬ್ಬ ಸಾಹಿತ್ಯಕಾರ ತನ್ನ ಶ್ಲೋಕದೊಳಗ 3 ಮಂದಿಯನ್ನ ಪರಿಚಯ ಮಾಡಿಸಿಕೊಡ್ತಾನ. ಶತೇಶು ಜಾಯಿತೆ ಹೇ ಶೂರಃ, ಸಹಸ್ರೇಶು ಚ ಪಂಡಿತಃ, ವಕ್ತಾ 10 ಸಹಸ್ರೇಶು, ದಾತಾ ಭವತಿವಾನ್ ನ ಮಾನವಃ ಅಂತ ಹೇಳ್ದ. ಈ ಶ್ಲೋಕದೊಳಗ 4 ಮಂದಿಯನ್ನ ಪರಿಚಯ ಮಾಡಿಸಿಕೊಡ್ತಾನ. ಮೊದಲಿಗೆ ಶತೇಶು ಜಾಯಿತೆ ಹೇ ಶೂರಃ, 100 ಮಂದಿ ವೀರರೊಳಗ, 100 ಮಂದಿ ಸೈನಿಕರೊಳಗ ನಿಜವಾಗಲೂ ಎದಿಗೊಟ್ಟು ಹೋರಾಡುವಂತವ ಒಬ್ಬನೇ ಇರ್ತಾನಂತ. 100 ಮಂದಿಯಾಗ 100 ಮಂದಿಯೊಳಗ ಒಬ್ಬ ವೀರ ಸಿಗ್ತಾನಂತ ಈ ಜಗತ್ತಿನೊಳಗೆ. ಮುಂದುವರೆದು ಬರೀತಾರ, ಸಹಸ್ರೇಶು ಚ ಪಂಡಿತಃ, 1000ಕ್ಕೆ ಒಬ್ರು ಪಂಡಿತರು ಸಿಗ್ತಾರಂತ ಈ ಭೂಮಿ ಮೇಲೆ. 1000ಕ್ಕೆ ಒಬ್ರು ಪಂಡಿತರು ಸಿಗ್ತಾರ. ಮುಂದೆ ಬರೀತಾರೆ, ವಕ್ತಾ 10 ಸಹಸ್ರೇಶು, ವಕ್ತ ಅಂದ್ರೆ ಉಪದೇಶ ಮಾಡುವಂತವ. ಅಂತವ್ರು 10,000ಕ್ಕೊಬ್ರು ಈ ಭೂಮಿ ಮೇಲೆ ಸಿಗ್ತಾರಂತ. ವೀರರಿಗೆ, ಶೂರರಿಗೆ, ಉಪದೇಶಕಾರರಿಗೆ ಅಂಕಿ ಸಂಖ್ಯೆಯನ್ನ ಇಟ್ಟುಕೊಂಡು ಬಂದಿರತಕ್ಕಂಥ ಸುಭಾಷಿತಕಾರ ಕೊನೆಗೊಂದು ಪ್ರಶ್ನಾರ್ಥಕ ಚಿಹ್ನೆ ಬರೆದ. ಏನಂತ? ದಾತಾ ಭವತಿವಾ ನ ಮಾನವಃ. 100ಕ್ಕೊಬ್ಬ ವೀರ ಸಿಗ್ತಾನ, 1000ಕ್ಕೊಬ್ಬ ಪಂಡಿತ ಸಿಗ್ತಾನ, 10,000ಕ್ಕೊಬ್ಬ ಉಪದೇಶ ಮಾಡವ ಸಿಗ್ತಾನ. ಇಡೀ ಮನುಷ್ಯರೊಳಗ ನಿಜವಾದ ದಾನಿ ಅನ್ನಿಸ್ಕೊಂಡವನನ್ನ ಹುಡುಕಬೇಕು ಅಂತ ತಿಳ್ಕೊಂಡು ಬರೀತಾನ. ಹುಡುಕಬೇಕು ಅಂತ ಬರೀತಾನ. ನೋಡ್ರಿ ಅಂತ ಸೋಜಿಗ ನಿಜಗುಣ ಶಿವಯೋಗಿಗಳನ್ನ ಬಿಡಿಸ್ತಾರ. ವೀರ ಶೂರ ಅಂದ್ರೆ ನಾವು ಯಾರಿಗಂತೀವಿ? ದೇಹ ಬಲಾಢ್ಯ ಇಟ್ಟುಕೊಂಡು ಮುಂದೆ ಬಂದವ್ರಿಗೆ ಒಂದು 10 ಮಂದಿಗೆ ಭಯ ಹಾಕಿ ಬಾಳ ವಜ್ಜಿ ಭಾರ ಎತ್ತಿ ಬಿಟ್ರ ಅವ ವೀರ ಶೂರ ಅಂತ ನಾವು ಅಂತೀವಿ. ನಿಜಗುಣ ಶಿವಯೋಗಿಗಳು ಹೇಳ್ತಾರ, ಬಹಳಷ್ಟು ವಜ್ಜಿ ಒಲುವ ಎತ್ತವ 10 ಮಂದಿನ ಭಯ ಪಡಿಸವ ವೀರ ಶೂರ ಅಲ್ಲ. ಯಾರಿಗೆ ವೀರ ಅನ್ನಬೇಕು ಅಂತಂದ್ರ, ಯಾವ ಮನುಷ್ಯ ತನ್ನ ಇಂದ್ರಿಯಗಳನ್ನ ತನ್ನ ಹತೋಟಿಯೊಳಗೆ ಇಟ್ಟುಕೊಂಡಿರ್ತಾನೋ ಅವ ನಿಜವಾದ ವೀರ ಅನಿಸ್ಕೊಂತಾನೆ ಈ ಜಗತ್ತಿನೊಳಗ ಅನ್ನುವಂತ ಮಾತನ್ನು ಹೇಳ್ತಾರೆ ನಿಜಗುಣ ಶಿವಯೋಗಿಗಳು. ಮುಂದುವರೆದು ಸಹಸ್ರೇಶು ಚ ಪಂಡಿತಃ, 1000ಕ್ಕ ಒಬ್ರು ಪಂಡಿತರು ಸಿಗ್ತಾರ. 1000ಕ್ಕೊಬ್ರು ಪಂಡಿತರು ಸಿಗ್ತಾರ. ಪಂಡಿತರಂತ ಯಾರಿಗಂತೀವಿ ನಾವು? ಬಾಳ ಓದಿ ಬಿಟ್ರ. ಒಂದಿಟ್ಟು ಹಿಂದಿನವ್ರು ವಾಲಿಬಾಲ್ ಬಂದ್ ಮಾಡಿದ್ರೆ ಚಲೋ ಆಗಂಗಿಲ್ಲ ಅಂತಾರ. ಒಬ್ಬರಿಗೆ ಬಹಳ ದುಃಖದ ಸನ್ನಿವೇಶ, ಭಾವನಾತ್ಮಕ ವಿಷಯ ಹೇಳಿಬಿಟ್ರೆ ಮುತ್ತೆ ಭಾರಿ ಹೇಳ್ತಾನಂತ ನೀವು ಅಂದ್ಬಿಡ್ತೀರಿ. ಉಪದೇಶ ಮಾಡೋರು ಹೆಂಗಿರ್ಬೇಕಂದ್ರ, ಮುಂದೆ ಕುಂತವ್ರು ಚಪ್ಪಾಳಿ ಹೊಡಿತಾರ, ಸಿಳ್ಳೆ ಹಾಕ್ತಾರ, ಕೂಗ್ ಹೊಡಿತಾರ ಅಂತ ಹೇಳಮ್ಮ. ಯಾರಿಗೆ ಬಾಳ ಹೊಡಿತಾರ ಅವ ಉಪದೇಶಕಾರ ಅಲ್ಲ. ನಿಜಗುಣ ಶಿವಯೋಗಿಗಳು ಬರೀತಾರ, ಯಾರಿಗೆ ಉಪದೇಶಕಾರ ಅನ್ನಬೇಕು ಅಂತಂದ್ರ, ಯಾವ ಮನುಷ್ಯ ಮಾತಾಡುವಂತ ಕಾಲದೊಳಗ ಮುಂದೆ ಕುಂತು ಕೇಳವ್ರ 10 ಮಂದಿಯಾಗ ಒಬ್ಬವರ ಜೀವನದಾಗ ಅವನ ಮಾತು ಕೇಳಿ ಬದಲಾವಣೆ ಆಗುತ್ತಾನ, ಅವ ನಿಜವಾದ ಉಪದೇಶಕಾರ ಅನಿಸ್ಕೊಂತಾನ ಈ ಜಗತ್ನ್ಯಾಗ ಅಂತ ಬರೀತಾರ.
ಎಲ್ಲರಿಗೂ ಹೇಳ್ಕೊಂತ ಬಂದಿರತಕ್ಕಂಥವ್ರು ಕೊನೆಗೆ ದಾನಿ ವಿಷಯದಾಗ ನಿಜಗುಣ ಶಿವಯೋಗಿಗಳು ಬರೀತಾರ, ಏನಂತಾರ ಅಂತ ಹೇಳ್ದ ಸುಭಾಷಿತಕಾರ. ನಿಜಗುಣ ಶಿವಯೋಗಿಗಳು ಹೇಳ್ತಾರ, ದಾನಿಯನ್ನ ಈ ಜಗತ್ತಿನೊಳಗ ಬೆಳಕು ಹಚ್ಚಿಕೊಂಡು ಹುಡುಕಬೇಕಂತ. ನಿಜವಾದ ದಾನಿ ಎನಿಸಿಕೊಂಡವ, ನಿಜವಾದ ದಾನ ಅನ್ನುವಂತ ಮನೋಭಾವದವ ಈ ಜಗತ್ತಿನೊಳಗ ಅತಿ ವಿರಳ ಅಂತ ಬರೀತಾರ ಅವರು. ಅತಿ ವಿರಳ ನೋಡ್ರಿ ನೀವು. 100ಕ್ಕೊಬ್ಬ ವೀರ ಸಿಗ್ತಾನ, 1000ಕ್ಕೊಬ್ಬ ಪಂಡಿತ ಸಿಗ್ತಾನ, 10,000ಕ್ಕೊಬ್ಬ ಉಪದೇಶ ಮಾಡವ್ ಸಿಗ್ತಾನ. ದಾನ ಮಾಡವ್ರನ್ನ ಈ ಜಗತ್ತಿನೊಳಗ ಅತಿ ವಿರಳವಾಗಿ ಬೆಳಕು ಹಚ್ಚಿಕೊಂಡು ಹುಡುಕಬೇಕು ಅಂತ ಬರೀತಾರ. ದಾನ ಮಾಡಬೇಕು. ಯಾಕೆ ಮಾಡಬೇಕು? ದಾನ ಇನ್ನೊಬ್ಬರಿಗಾಗಿ ಮಾಡೋದಲ್ಲ, ನಮಗಾಗಿ ಮಾಡುವಂಥದ್ದಕ್ಕೆ ದಾನ ಅಂತಾರ. ದಾನ ಮಾಡಿದ್ರೆ ಪುಣ್ಯ ಯಾರಿಗೆ ಬರ್ತದ? ನನಗೆ ಕರೆ ಹೇಳಕತ್ತೀನ್ರಿ ಅವರ 14 ವರ್ಷ ಪುರಾಣದಾಗ ಸುಮ್ಮ ಹುಚ್ಚರ್ಗತಿ ಹೇಳಕತ್ತಿದ್ದ ನಿಮ್ಮೂರಾಗ ನಾನು. ಒಂದು ಹಾ ಇಲ್ಲ ಹೂ ಇಲ್ಲ. ನೀವೆಷ್ಟು ಸ್ಟ್ರಾಂಗ್ ಅದಿರಿ ಅಂದ್ರೆ ನಿನ್ನ ಮೀಟಿಂಗ್ನಾಗ ಗೊತ್ತಾಗ್ಯದ ನನಗೆ. ಈ ವಿಧಗಳದಾವ. ದಾನವನ್ನ ಯಾವ ರೂಪದೊಳಗಾದ್ರೂ ಮಾಡಬಹುದು, ಯಾವ ರೂಪದೊಳಗಾದ್ರೂ ಮಾಡಬಹುದು. ನಮ್ಮ ಮನೆಗೆ ಕನ್ಯಾ ಇನ್ನೊಂದು ಮನೆಗೆ ಕೊಟ್ವಿ ಅಂದ್ರೆ ಅದಕ್ಕೆ ಏನಂತೀವಿ? ಕನ್ಯಾದಾನ ಅಂತಾರ. ಅದಕ್ಕೆ ಅದನ್ನು ಒಂದು ದಾನನೇ. ನಿಮಗೆ ಲಕ್ಷ ಇರ್ಲಿವ, ಹೋಟ್ ಹಾಕ್ತಿವಲ್ಲ ನಾವು, ಇಲೆಕ್ಷನ್ದೊಳಗ ಹೋಟ್ ಮತ ಹಾಕ್ತಿವಲ್ಲ, ಅದನ್ನು ಒಂದು ದಾನನೇ, ಮತದಾನ ಅಂತಾರ ಅದಕ್ಕೆ. ನೋಡ್ರಿ ನೀವು ದಾನದೊಳಗೆ ಎಷ್ಟು ಅದಾವ. ಯಾರಿಗಾರ ಒಂದು ತುತ್ತು ಅನ್ನ ಹಾಕಿದ್ರ ಅನ್ನದಾನ ಅಂತಾರ ಅದಕ್ಕೆ. ಯಾರಿಗಾರ ಬಟ್ಟಿ ಕೊಟ್ರ ವಸ್ತ್ರದಾನ ಅಂತಾರ. ಇಲ್ಲ ಬಂಗಾರ ಕೊಟ್ರ ಸುವರ್ಣದಾನ ಅಂತಾರ, ಗೋದಾನ. ಹಿಂಗ ದಾನದೊಳಗ ಎಷ್ಟು ವಿಧವಾಗಿರ್ತಕ್ಕಂಥ ದಾನಗಳದಾವ ಅಂತಂದ್ರ 100 ವಿಧಗಳಷ್ಟು ದಾನಗಳದಾವ. ಇದ್ರೊಳಗ ಯಾವುದಾದ್ರೂ ಒಂದನ್ನ ಮಾಡುವಂತ ಅಭ್ಯಾಸನ ರೂಢಿಸಿಕೊಳ್ಬೇಕು ನಾವು. ಕೃತಯುಗದೊಳಗ ತಪಸ್ಸಿಗೆ ಬೆಲೆ ಇತ್ತು, ದ್ವಾಪರ ಯುಗದೊಳಗ ಜ್ಞಾನಕ್ಕೆ ಬಹಳ ಬೆಲೆ ಇತ್ತು, ತ್ರೇತಾಯುಗದೊಳಗ ಯಜ್ಞ ಹೋಮ ಹವನಾದಿಗಳಿಗೆ ಬಹಳ ಬೆಲೆ ಇತ್ತು, ಕಲಿಯುಗದೊಳಗ ದಾನಕ್ಕೆ ಬಹಳ ಬೆಲೆ ಇತ್ತು ಅನ್ನೋದನ್ನ ಸತ್ಯವನ್ನ ನಾವು ಯಾರು ಕೂಡ ಮರಿಬಾರ್ದು. ಎಂತಿಂತ ದಾನಿಗಳು ಈ ನಾಡಿನೊಳಗ ಆಗಿ ಹೋಗ್ಯಾರಂದ್ರ ಅಲ್ಲಿ ಇಲ್ಲಿ ದೂರದ ದಾನಿಗಳ ಹೇಳೋದು ಬೇಡ. ಇದೇ ಬಿಜಾಪುರ ಜಿಲ್ಲೆಯೊಳಗ ಎಂತಿಂತ ದಾನಿಗಳ ಆಗಿ ಹೋಗ್ಯಾರ ಅನ್ನೋದಕ್ಕೆ ನಿಮ್ಗೊಂದು ಉದಾಹರಣೆ ಹೇಳ್ತೀನಿ. ಬಹಳ ದೂರದ ಮಾತಲ್ಲ, 80ರಿಂದ 95 ವರ್ಷದ ಹಿಂದಿನ ಮಾತು. ಬಂತನಾಳದ ಸಂಗನ ಬಸವ ಶಿವಯೋಗಿಗಳು ಅಂತ ಆಗಿ ಹೋದ್ರು. ನಮ್ಮ ಜಿಲ್ಲಾದವರ, ಇಲ್ಲೇ ಮಸೂತಿಯವರ. ಇಡೀ ಕರ್ನಾಟಕವೇ ಆ ಪುಣ್ಯಾತ್ಮನನ್ನ ನೆನೆಸಬೇಕು. ಬಿಜಾಪುರ ಜಿಲ್ಲೆಯವರು ಪ್ರತಿಯೊಬ್ಬರು ಮನೆಗೊಂದೊಂದು ಫೋಟೋ ಹಾಕೋಬೇಕು ಆ ಪುಣ್ಯಾತ್ಮರದು. ನಾವು ಹಾಳಾಗಿರ್ತಕ್ಕಂಥ ನಮ್ಮ ಜಿಲ್ಲಾ, ಬರಬಿದ್ದಿರ್ತಕ್ಕಂಥ ನಮ್ಮ ಜಿಲ್ಲಾ, ಆವತ್ತಿನ ಕಾಲಕ್ಕೆ ಶಿಕ್ಷಣ ಕ್ರಾಂತಿ ಮಾಡಲಿಲ್ಲ ಅಂದ್ರೆ ನಮ್ಮ ಮಕ್ಕಳು ಇವತ್ತು ಯಾರು ಕೂಡ ದೊಡ್ಡವ್ರು ಹಾಕಿದ್ದಿಲ್ಲ. ಅಂತವ್ರು ಬಂತನಾಳ ಅಪ್ಪಗಳು ಬರ್ತಾರಂತಂದ್ರ ಇಡೀ ಕರ್ನಾಟಕದೊಳಗ ಮೂಲೆ ಮೂಲೆಯಿಂದ ನೋಡಾಕ ಬರ್ತಿದ್ರಂತ. ಅಂತ ಕಾಲಘಟ್ಟದೊಳಗ ಬಂತನಾಳ ಅಪ್ಪಗಳು ಬಿಜಾಪುರದೊಳಗ ಒಂದು ಸಲ ಸೋಲಾಪುರದ ರೋಡಿಗೆ ಹೋಗೋ ಮುಂದಾಗ ಒಬ್ರು ಹೊಲ ನೋಡಿದ್ರು. ಅಗರ್ಭ ಶ್ರೀಮಂತರ ಆಸ್ತಿ ಅದು. ಉಳ್ಳವ್ರು ಇದ್ದಿದ್ದಿಲ್ಲ, ಉಳಿಮೆ ಮಾಡೋರು ಇದ್ದಿದ್ದಿಲ್ಲ. ಹಾಳು ಬಿದ್ದು ಜಾಲಿ ಕಂಟಿ ಬೆಳೆದಿತ್ತು. ಯಾರ್ದು ಹೊಲ ಅಂತ ಕೇಳಿದ್ರು. ಮನೆಗೆ ನಾ ಪೂಜೆಗೆ ಬರ್ತೀನಿ ಅಂತ ಹೇಳಿ ಒಬ್ಬ ಆಳ ಮನುಷ್ಯನ ಕೊಟ್ಟು ಕಳಿಸಿದ್ರು. ಆತ ಹೋಗಿ ಆ ಮನೆಯವ್ರಿಗೆ ಹೇಳ್ದ, ಯವ್ವ ನಾಳೆಗೆ ಬಂತನಾಳ ಅಪ್ಪಗಳು ನಿಮ್ಮ ಮನೆಗೆ ಬರ್ತಾರಂತ, ಸ್ನಾನ ಪೂಜೆ ಪ್ರಸಾದ ಮಾಡ್ಕೊಂತಾರಂತ. ಆ ಮನೆಯವರೆಲ್ಲ ಗಾಬರಿ ಆದ್ರು. ಅಂತ ಮಹಾತ್ಮರು ಕರೆದ್ರೆ ಬರಂಗಿಲ್ಲ, ಹುಡುಕಿದ್ರೆ ಸಿಗಂಗಿಲ್ಲ, ಅವ್ರಾಗ್ಲಿ ಬರ್ತೀನಿ ಅಂತಾರಂದ್ರಿ, ಯಾರು ಬೇಡ ಅಂತಾರ್ರಿ, ಬಾ ಅಂತ ಹೇಳ್ರಿ ಅಂದ್ರು. ನಾಳೆ 9 ಗಂಟೆಕ ನಿಮ್ಮ ಮನಿ ಬಾಗಿಲಿಗೆ ಬಂತನಾಳ ಅಪ್ಪಗಳು ಬರ್ತಾರ. ಯಾಕಾಗೋಲ್ದಕ್ಕ? ಅಗರ್ಭ ಶ್ರೀಮಂತ ಹೆಣ್ಮಗಳು, ದೇವ್ರು ಕೊಟ್ಟು ಮರ್ತು ಬಿಟ್ಟಿದ್ದ. ಬಂತನಾಳ ಅಪ್ಪಗಳು ಬರ್ತಾರಂತಂದ್ರೆ ರೋಡ್ಲಿಂದ ಬಾಕಿಲ ತನಕ ಹೂವ ಹಾಕ್ಸಿದ್ಲು. ಬೆಳ್ಳಿ ಆರತಿಯೊಳಗ
ಬೆಳ್ಳಿ ಆರತಿ ತಾಟ್ನೊಳಗ ಆರತಿ ರೆಡಿ ಮಾಡಿದ್ಲು. ಬೆಳ್ಳಿಯ ಕಳಸಿಯೊಳಗ ನೀರು ತುಂಬಿಕೊಂಡು ಅಪ್ಪಗಳ ಪಾದಕ್ಕೆ ನೀರು ಹಾಕಬೇಕಂತ ಕಾಯ್ಕೊಂಡು ನಿಂತಿದ್ಲು. ಅವ್ರು ಹೇಳ್ದಂಗ 9 ಗಂಟೆಗೆ ಸರಿಯಾಗಿ ಬಂತನಾಳ ಅಪ್ಪಗಳು ಆ ಹೆಣ್ಮಗಳ ಮನೆ ಮುಂದೆ ಬಂದ್ರು. ಹೋಗಿ ಆ ಹೆಣ್ಮಗಳು ನಮಸ್ಕಾರ ಮಾಡಿ ಯಪ್ಪ ಒಳಗ್ ಬರ್ರಿ ಅಂತಂದ್ಲು. ಮನಿ ಬಾಗಿಲ ತನಕ ಬಂತನಾಳ ಅಪ್ಪಗಳು ಹೇಳ್ತಾರ, ಯವ್ವ ನಾ ಒಳಗೆ ಬರ್ಬೇಕಾದ್ರೆ ನನ್ನ ಜೋಳಿಗ್ಯಾಗ ಒಂದು ವಸ್ತುನ ಹಾಕಬೇಕು ನೀನು, ಅಂದ್ರೆ ನಾ ಬರ್ತೀನಿ ಒಳಗ ಅಂದ್ರು. ನೋಡ್ರಿ ಆ ಹೆಣ್ಮಗಳಂದ್ಲು, ಯಪ್ಪ ನಾ ಅಂತರೂ ಕರೆದಿಲ್ಲ, ನೀವೇ ಬರ್ತೀನಿ ಅಂದಿರಿ, ಬರ್ರಿ ಅಂತಂದಿನಿ. ಇಲ್ಲಿ ಬಂದ ಬಳಿಕ ಒಂದು ವಸ್ತುನ ದಾನ ಮಾಡಿದ್ರೆ ಒಳಗೆ ಬರ್ತೀನಿ ಅಂತೀರಿ, ಯಪ್ಪ ನನ್ನ ಕಡೆ ನೀಗಿದ್ರ ಶಾಶ್ವತವಾಗಿ ಕೊಟ್ಟು ಬಿಡ್ತೀನಿ, ಏನ್ ಕೇಳ್ತೀರಿ ಕೇಳ್ರಿ ಅಂದ್ಲು. ಎಂತ ಮಾತು ಕೇಳಿದ್ರು ಬಂತಾಳಪ್ಪಗಳು. ಯವ್ವ ಸೋಲಾಪುರದ ರೋಡಿನ್ಯಾಗ ಹಾಳು ಬಿದ್ದು ಹೊಲ ಐತಲ್ಲ, ಜಾಲಿಕಂಟಿ ಬೆಳೆದ ಹೊಲ ಐತಲ್ಲ, ಆ ಹೊಲ ನನ್ನ ಜೋಳಿಗೆಗೆ ದಾನ ಮಾಡಂದ್ರ ಒಂದು ಸಲ ಹಿಂಗ ವಿಚಾರ ಮಾಡ್ಲಿಲ್ಲ, ಒಂದು ಸಲ ಹಿಂದೆ ನೋಡ್ಲಿಲ್ಲ, ಕಣ್ಣು ಮುಚ್ಚಿ ಕಣ್ಣು ತೆಗೆದು ಹೇಳ್ತಾಳ, ಯಪ್ಪ ಇವತ್ತಿನಿಂದ ಅಷ್ಟು ಆಸ್ತಿ 82 ಎಕರೆ ಆಸ್ತಿ ನಿನ್ನ ಪಾದಕ್ಕೆ ಮುಟ್ತು ಅಂತ ತಿಳ್ಕೊಂಡು ದಾನ ಮಾಡಿದ್ಲು. ಆಕೆ ಯಾರು ಅಂತಂದ್ರೆ ಸಜ್ಜನ ಬಂಗಾರಮ್ಮ ಅನ್ನುವಂತ ಹೆಣ್ಮಗಳು. ಇವತ್ತು BLD ಸಂಸ್ಥೆ ಕಟ್ಟಬೇಕಾದ್ರ BLD ಸಂಸ್ಥೆ ಇಂಜಿನಿಯರಿಂಗ್ ಕಾಲೇಜ್ ಮುಂದ ಆ ಯಮ್ಮನ ಮೂರ್ತಿ ಮಾಡಿ ಕುಂದ್ರಸ್ಯಾರ. ನಿಮ್ಗೆ ನೆನಪಿರ್ಲಿ, ಮನಿಗೆ ಆಸ್ತಿ ಮಾಡಿದವ್ರು ಎಂದೂ ಮೂರ್ತಿಯಾಗಿ ಕುಂತಿಲ್ಲ ಈ ನಾಡಿನೊಳಗ. ಮನಿಗೆ ಹೊಲ ಮಾಡಿದವರು, ಸಂಬಂಧಿಕರಿಗೆ ಆಸ್ತಿ ಮಾಡಿದವರು ಬರೇ ಗಾಡಿ ಮ್ಯಾಗ ಫೋಟೋ ಆಗಿ ಕುಂತಾರೆ ವಿನಃ ಸಮಾಜಕ್ಕೆ ದಾನ ಮಾಡಿದವ್ರು ಈ ಜಗತ್ತಿನೊಳಗೆ ಉಳಿದಾರ ಅನ್ನುವಂತ ಸತ್ಯ ನಮ್ಗಳಿಗೆ ಗೊತ್ತಾಗಬೇಕು. ಅಂತ ದಾನ ಮಾಡಿದಂತವ್ರದಾರ. ಆ ಯಮ್ಮ ಅವತ್ತು 82 ಎಕರೆ ಆಸ್ತಿ ದಾನ ಮಾಡ್ಯಾಳಂತ ಇವತ್ತು BLD ಸಂಸ್ಥೆ ಹೆಮ್ಮರವಾಗಿ ಬೆಳೀತು. ಒಬ್ರಲ್ಲ ಇಬ್ರಲ್ಲ ಎಂತಿಂತವ್ರು ದಾನ ಮಾಡಿದ್ರು. ನಾವು ಅಲ್ಲಿದು ಇಲ್ಲಿದು ಹೇಳೋಕ್ಕಿಂತ ನಮ್ಮ ಜಿಲ್ಲಾದಾಗ ಇಂಥ ದಾನಿಗಳದಾರ ಅನ್ನುವಂಥ ಖುಷಿ ನಮ್ಮೊಳಗಿರ್ಬೇಕು. ಈ ನಾಡು ಎಂತಿಂತವ್ರನ್ನ ಕಂಡದ ಅಂತಂದ್ರ, ಈ ನಾಡು ಎಂತಿಂತವ್ರನ್ನ ಕಂಡದ ಅಂತಂದ್ರ ನಿಮಗೊಂದು ಸತ್ಯ ಇರ್ಲಿ, ಗೊತ್ತಿರ್ಲಿ, ಮಾರುದ್ದ ಕೊಡು ಊರುದ್ದ ಪಡಿ. 1 ರೂಪಾಯಿ ನಾವು ದೇವರಿಗಾಗಿ ಧರ್ಮಕ್ಕಾಗಿ ಕೊಟ್ವಿ ಅಂದ್ರ ದೇವ್ರು ನಮಗೆ ಎಷ್ಟು ಕೈಲಿ ಕೊಡ್ತಾನ? 10 ಕೈಲಿ ಕೊಟ್ಟೇ ತೀರ್ತಾನ. ಮಹಾಭಾರತದೊಳಗ ಒಂದು ಸನ್ನಿವೇಶ ಬರ್ತದೆ. ದುರ್ವಾಸ ಮಹರ್ಷಿಗಳು ಅನ್ನುವಂತ ದೊಡ್ಡ ಮಹಾತ್ಮರವರು ಹೊಳಿಗೆ ಹೋಗಿರ್ತಾರ. ಹೊಳಿಗೆ ಹೋಗಿ ಜಳಕ ಮಾಡ್ತಿರ್ತಾರ. ಕಾವಿ ಭಗವ ಹಾಕೊಂಡು ಆ ಭಗವ ತೆಗೆದು ಸ್ವಾಮಿಗಳು ವೈರಾಗ್ಯಗಳಾದವರು ಕಪನಿಯನ್ನ ಹಾಕೊಂಡು ಜಳಕ ಮಾಡಕ್ ಹೋದ್ರು. ಜಳಕ ಮಾಡಕ್ ಹೋಗುವಂತ ಸಂದರ್ಭದೊಳಗ ಹೊಳಿ ನೀರು ಬಹಳ ರಭಸದಿಂದ ಹರಿಯಾಕತ್ತಿತ್ತು. ಹರಿಯುವಂತ ಕಾಲಕ್ಕ ಹುಟ್ಟಿರುವಂತ ಲಂಗೋಟಿ ನೀರಿನ ರಭಸಕ್ಕೆ ಹರಿದು ಹೋಗಿಬಿಡ್ತು. ಎದಿ ಮಠ ನೀರಾಗ ಹೋಗಿ ನಿಂತರು ಮರ್ಯಾದೆ ಸಲುವಾಗಿ. ದಂಡಿಯೊಳಗ ಜನಗಳು ಅಡ್ಡಾಡಕ್ ಹತ್ತಿದ್ರು. ಮರ್ಯಾದೆಗೆ ಏನ್ ಮಾಡ್ಬೇಕಂತ ಹೇಳಿ ಹೊಳ್ಯಾಗ ನಿಂತರು. ಯಾರು ಮಾತಾಡಿಸ್ಲಿಲ್ಲ ಅವ್ರನ್ನ. 5 ತಾಸು ಹೊಳ್ಯಾಗ ನಿಂತರು. ಆ ಹೊಳಿಗೆ ಬಟ್ಟೆ ತೊಳ್ಕೋಬೇಕಂತ 6 ಮಂದಿ ಒಂದೇ ವಯಸ್ಸಿನ ತಾರುಣ್ಯದ ವಯಸ್ಸಿನ ಯುವತಿಯರು 6 ಜನ ಯುವತಿಯರು ಬಂದ್ರು. ಅದ್ರಾಗ ಒಬ್ಬಕ್ಕೆ ತಿಳುವಳಿಕಿದ್ದಾಕಿದ್ಲು. 6 ಮಂದಿ ಬಂದ ಯುವತಿಯರೊಳಗೆ ಒಬ್ಬ ಹೆಣ್ಮಗಳೇನಂದ್ಲು, ಯಾರು ಬಟ್ಟೆ ಒಗೆಯೋದು ಬೇಡ, ಯಾರೋ ಒಬ್ರು ಮಹಾತ್ಮರು ನಿಂತಾರ ಹೊಳ್ಯಾಗ ಜಳಕ ಮಾಡಾಕತ್ತಾರೇನೋ, ಅವ್ರ ಜಳಕ ಮುಗಿದ ಮೇಲೆ ನಾವು ಮೈಲಿಗೆ ಬಟ್ಟೆ ಒಗೆಯೋನು, ಅಲ್ಲಿ ತನಕ ಕುಂದ್ರಿ ಅಂತ ಕುಂದರ್ಸ್ಕೊಂಡ್ಲು. ತಾಸು ಹೋಯ್ತು, 2 ತಾಸು ಹೋಯ್ತು, 7 ತಾಸಾಗಿತ್ತು ಅವ್ರು ನಿಂತು. ಅವ್ರು ದಂಡಿಗೆ ಬರ್ಲಿಲ್ಲ. ಕೊನೆಗೆ ಹೆಣ್ಮಗಳು ಹೋಗಿ ಅಂತಾಳ, ಮಹಾತ್ಮರ ನಾವು ಬಟ್ಟೆ ತೊಳ್ಕೋಬೇಕ್ರಿ, ನೀವು ದಂಡಿಗೆ ಬರ್ರಿ, ನಾವು ಬಟ್ಟೆ ತೊಳ್ಕೋಬೇಕು, ನಿಮ್ಮಂತ ಮಹಾತ್ಮರು ನಿಂತಾಗ ಮೈಲಿಗೆ ಬಟ್ಟೆ ತೊಳಿದಿ ಏನಂತ ತಿಳ್ಕೊಂಡು ನೀವು ಬರ್ರಿ ಅಂತ ತಿಳ್ಕೊಂಡಂದ್ರ ಅವ್ರಂದ್ರು, ತಾಯಿ ನನ್ನ ಹಾಕೊಂಡಿರುವಂತ ಲಂಗೋಟಿ ನೀರಿನೊಳಗೆ ಹರಿದು ಹೋಗ್ಯದವ, ನನ್ನ ಮರ್ಯಾದೆಗೆ ಏನೂ ಇಲ್ಲ, ಅದಕ್ಕಾಗಿ ನಿಂತೀನಿ. ಹೌದೇನ್ರಿ? ಹಂಗಾದ್ರೆ ನಿಲ್ರಿ, ನಾ ಏನಾರ ಕೊಡ್ತೀನಿ ಅಂತ ತಿಳ್ಕೊಂಡಂತಾಳ. ಏನು ಕೊಡ್ಬೇಕಾ ಹೆಣ್ಮಗಳು? ಏನು ಕೊಡ್ಬೇಕು? ಬಟ್ಟೆ ತಗೊಂಡು ಬಂದಾಳ. ಅವು ಮೈಲಿಗೆ ಬಟ್ಟೆ ಅದಾವ. ತಾನು ಹುಟ್ಟಿರ್ತಕ್ಕಂಥ ಸೀರೆಯ ಸೆರಗನ್ನ ಹರಿದು ಅದರಾಗ ಕಲ್ಲು ಕಟ್ಟಿ ಆ ಮಹಾತ್ಮರಿಗೆ ಹೋಗಲ್ಲು. ಯಪ್ಪ ಇದನ್ನ ಉಟ್ಕೊಂಡು ಬರ್ರಿ ಅಂತ ಉಟ್ಕೊಂಡು ಬಂದ್ರು. ದಂಡಿಗೆ ಬಂದು ನಿಂತು ಆಶೀರ್ವಾದ ಮಾಡಿದ್ರ ಹೆಣ್ಮಗಳಿಗೆ ಏನಂತ, ಯವ್ವ ನನ್ನ ಮರ್ಯಾದೆ ಹೋಗುವಾಗ ಮಾರುದ್ದ ಸೀರೆಯನ್ನ ನೀನು ಕೊಟ್ಟಿದಿ, ಒಂದು ವೇಳೆ ಭವಿಷ್ಯದೊಳಗ ನಿನ್ನ ಮರ್ಯಾದೆ ಹೋಗುವಂತ ಕಾಲಕ್ಕ ನೀ ಕೊಟ್ಟ ಮಾರುದ್ದ ಸೀರೆ ಅಕ್ಷಾಂಬರವಾಗಲಿ ಅಂತ ಆಶೀರ್ವಾದ ಮಾಡಿದ್ರು. ಆಕೆ ಯಾರು ಅಂದ್ರೆ ದ್ರೌಪದಿ. ನಿಮಗ್ ಗೊತ್ತಿರ್ಲಿ, ದಾನ ಮಾಡಿದ್ದು ಎಂದೂ ಕೆಡೋದಿಲ್ಲ.
ದಾನ ಮಾಡಿದ್ದು ತಿರುಗಿ ನಮಗೆ ಬಂದೇ ತೀರ್ತದ. ಆದ್ರೆ ನಮಗೆ ದಾನ ಅಂದ್ರ ತಲೆಯಾಗ ಮಳಿ ತಗೊಂಡು ಕಟ 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 ಹೊಡೆದಂಗ ದಾನ ಮಾಡ.